ಬಿಟ್ಟಲ್ಲಿಗೆ. ಹೌದು, ವನವಾಸದ ಕಷ್ಟ ನಷ್ಟಗಳಿಂದ ನೀನು ಪೀಡಿತಳಾಗುವುದು ಬೇಡ ಅಂತ ಸೌಖ್ಯವಾಗಿರುವುದಕ್ಕೆ ಕರೆತಂದದ್ದು ಹೌದಾದ್ರು ದ್ವಾರಕೆಯ ಸೌಖ್ಯಕ್ಕೆ ಭಂಗ ಬಂದ ಕಾಲದಲ್ಲಿ ಆಪದ್ಬಂಧುವಾಗಿ ನೀನು ಮನಸ್ಸು ಮಾಡಿದ್ರೆ ಮಾತ್ರ ಈಗ ಏನಾದ್ರೂ ಪರಿಹಾರ ರಮ್ಯವಾಗಿ ಸಿದ್ಧವಾಗ್ತದೋ ಏನು. ನಾನೀಗ ಕಾಮ್ಯವಕ್ಕವನಕ್ಕೆ ಹೋಗಿ ಈ ಪ್ರಕರಣ ಸುಖಾಂತ್ಯವಾಗುತ್ತದೆ ಅಂತಾದ್ರೆ ನಾನು ಹೋಗುದಕ್ಕೆ ಸಿದ್ಧ. ಹೋಗುದು ಅಂತಂದ್ರೆ ನಾನು ಹೋಗುದು ಅಲ್ಲಿ ಉಳಿದು ಬಿಡುದಲ್ವೇ? ನಿನಗೆ ಹಾಗಲ್ಲ, ಗಯನನ್ನು ಇರಿಸಿಕೊಂಡದರಿಂದ ಬಂದ ಕಷ್ಟ ನಷ್ಟಗಳೇನು, ಅದರಿಂದ ಸಂಭಾವ್ಯವಾದ ವಿಪತ್ತೇನು, ಇದನ್ನು ಮನವರಿಕೆಯಾಗುವಂತೆ ವಿವರಿಸಿ ಆ ಗಯನನ್ನು ಬಿಡಿಸಿಕೊಂಡು ನಾನೀಗ ಕರೆತಾರದಿದ್ದರೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದನ್ನು ಎಚ್ಚರಿಸಬೇಕು. ಪಾಂಡವನ ಪತನ ಹೇತುಕವಾದ ಕರ್ಮವನ್ನು ಮಾಡುವುದಕ್ಕೆ ಕಾಯ್ತಾ ಇದ್ದ ಗುರುರಾಯ ಪರಿಹಾಸ ಮಾಡಿ ಅತ್ಯಾಪ್ತರಾಗಿದ್ದ ಕೃಷ್ಣಾರ್ಜುನರು ಪರಮ ವಿರೋಧಿಗಳಾಗಿ ಪರಿವರ್ತಿತರಾದದ್ದನ್ನು ಕಂಡು ಪರಿಹಾಸದ ನಗುವನ್ನು ಹೊಮ್ಮಿಸುವುದಕ್ಕೆ ಅವನಾಗಿ ಆಸ್ಪದ ಮಾಡಿಕೊಟ್ಟಂತಾಗ್ತದೆ. ವಿರೋಧಿಗಳು ಚಪ್ಪಾಳಿ ತಟ್ಟಿ ನೆಗೆಯಾಡುವ ದುಸ್ಥಿತಿಯನ್ನು ತಾರದೆ ಇದನ್ನು ಇಲ್ಲಿ ನಮ್ಮೊಳಗೆ ಮುಗಿಸೋಣ ಅಂತ ಹೇಳ್ತಾರೆ. ಆ ಗಯನನ್ನು ನೀನೆಲ್ಲಾದರೂ ಬಿಡಿಸಿ ತಂದೆ ಅಂತ ಆದರೆ ಅಂದರೆ ಸಂಧಾನವನ್ನು ಮಾಡಬೇಕು. ಮಂಗಲ ಅಂತ್ಯವಾಗ್ತದೆ. ಯಾರ ಮಾಂಗಲ್ಯಕ್ಕೂ ಭಂಗ ಬರುವುದಿಲ್ಲ, ಆದ್ರೆ ನೀನು ಮನಸ್ಸು ಮಾಡಬೇಕು. ಖಂಡಿತ ಇದರಿಂದ ಪ್ರಕರಣ ಸುಖಾಂತ್ಯವಾಗುವುದಾದ್ರೆ ಅರಸನಲ್ಲಿಗೆ ಸಂಧಾನಕ್ಕೆ ಹೋಗುವುದಕ್ಕೆ ನಾನು ಸಿದ್ಧಳಿದ್ದೇನೆ. ನಾನು ನನ್ನ ಸಂಸಾರದ ಹಿತದೃಷ್ಟಿಯನ್ನು ಮಾತ್ರ ಇರಿಸಿಕೊಂಡು ಹೇಳಿದ್ದಲ್ಲ, ನೀನು ನಿನ್ನ ಮಗನ ಹಿತವನ್ನು ನಾನು ನೋಡಬೇಕಲ್ಲ. ಎಲ್ಲರಿಗೂ ಒಳಿತಾಗುವಂತ ಇದೊಂದೇ ಅಲ್ವಾ ಪರಿಹಾರ ಇರುವುದು. ಹೆಂಡತಿಯಾದವಳು ತನ್ನ ಮಾಂಗಲ್ಯಕ್ಕೆ ಕುತ್ತು ಬಂತು ಅಂತಾದ್ರೆ ಯಾವ ಕಾರ್ಯಕ್ಕಾದ್ರೂ ಸಿದ್ಧಳಾಗುತ್ತಾಳೆ. ರಾಜಕಾರಣದಲ್ಲಿ ಕುಶಲಿಯಾದಂತಹ ನೀನು, ಒಳ್ಳೆಯ ವಾಗ್ಮಿತೆಯನ್ನು ಹೊಂದಿದ ನೀನು, ಇಷ್ಟನ್ನು ಮಾಡಬಲ್ಲೆ ಅಂತ ನನಗೆ ವಿಶ್ವಾಸ ಉಂಟು. ಹೋಗಿ ಬರ್ತೀಯಾ? ನಿನ್ನ ಆಶೀರ್ವಾದ ಹೊಂದಿದ್ದರೆ ಅವರ ಮನ ಒಲಿಸುವುದಕ್ಕೆ ನನ್ನಿಂದ ಸಾಧ್ಯ ಎನ್ನುವ ಹಾಗೆ ನಾನು ತಿಳಿದವಳು. ನಿನ್ನ ಯಶಸ್ಸಿನ ಪ್ರತೀಕ್ಷೆಯಲ್ಲೇ ನಾನಿರ್ತೇನೆ. ದೇವಕಿ ಸಂಜಾತ ನೀನು, ಈಶ್ವರನ ಪ್ರಿಯ ಸಖ ನೀನು, ಮಾರಾರಿಯೊಡನೆ ಗೆಲ್ಲಿದವನೊಡನೆ ಸಂಧಾನವನ್ನು ಮಾಡಿದಕ್ಕೆ ಬೇಕಾಗಿ ನನ್ನನ್ನು ಕಳುಹಿಸಿಕೊಡುತ್ತಾ ಇದೆಯಾ? ಯಶಸ್ಸನ್ನು ಹಾರೈಸ್ತೇನೆ, ಹೋಗಿ ಬಾ. ಎಂದ ಮಾತನು ಕೇಳಿ ಹರಿಗೋವಿಂದ ನೀನೇ ಗತಿಯನುತ ನೀನೇ ಗತಿಯನುತ ಅರವಿಂದ ಮುಖಿ ನಡೆದಂದಳು ಕಾಮ್ಯ ಕಾಮ ಕಾವನಗೆ. ನಂದನರು ಕಾವದೇವನುಳ್ ಐಕ್ಯ ಪದವ ನಿಶ್ಚಯಿಸಿ ಕಾವದೇವನುಳ್ ಐಕ್ಯ ಪದವ ನಿಶ್ಚಯಿಸಿ ಜೈವರು ದೇವತದೊಳಿರಲು
ಶ್ರೇಯಾಂಸಿ ಬಹುವಿಘ್ನಾನಿ. ಹಾಗಾಗಿ ಹೋಯಿತೆ ಪಾಂಡವರ ಬದುಕು. ಹೌದೇ? ತೊಡಕಿನ ಮೇಲೆ ತೊಡಕು, ಸಂಕಟದ ಮೇಲೆ ಸಂಕಟ. ಚಂದ್ರವಂಶೋತ್ಪನ್ನರಾದರು ಅರಮನೆಯ ನೆರಳಿನಲ್ಲಿ ಬದುಕುವ ಸೌಭಾಗ್ಯದಿಂದ ವಂಚಿತರಾಗಿ ದುರುಳನಾದಂತಹ ಸುಯೋಧನನ ಕುತಂತ್ರದಿಂದ ಕಾನನವಾಸವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಬಂತು. ಇನ್ನೇನು ದ್ಯೂತದಲ್ಲಿ ಒಪ್ಪಿಕೊಂಡ ಪಣದಂತೆ ವರ್ಷ 12ರ ವನವಾಸ ಪೂರ್ಣವಾಗುವಂತಹ ಸಮಯ ಸನ್ನಿಹಿತವಾಗಿದೆ. 1 ವರ್ಷದ ಅಜ್ಞಾತವನ್ನು ಉತ್ತರಿಸಿದರೆ ಮರಳಿ ಅರಮನೆಯನ್ನು ಸೇರುವ ಅವಕಾಶ ಬರ್ತದೆ. ಈ ಭಾವದಿಂದ ನಾವಿದ್ದರೆ ನಾವು ಯೋಚಿಸದೇ ಇರುವ ಒಂದು ಸಂದಿಗ್ಧ ಸನ್ನಿವೇಶ ತಾನಾಗಿ ಒದಗಿ ಬಂತಲ್ಲ. ಯಾವನು ಗುರುತ ಪರಿಚಯ ಇಲ್ಲದೆ ಇದ್ದವನೊಬ್ಬ ಬಂದು ಪಾದಕಾನತನಾಗಿ ಪ್ರಾಣ ಭಿಕ್ಷೆಯನ್ನು ಕೇಳಿದಾಗ ತಥಾಸ್ತು ಅಂದೆ. ಆಮೇಲೆ ನಿಮಗೆ ಬಂದವನು ಸಾಮಾನ್ಯನಲ್ಲ, ಧನಪತಿಯ ಸುಕುಮಾರನಾದಂತಹ ಗಯನಾಮಕ. ಕೃಷ್ಣನಿಂದಲೇ 8 ದಿನದೊಳಗಾಗಿ ಸಂಹರಿಸುವ ಒಂದು ಪ್ರತಿಜ್ಞೆಗೆ ಒಳಗಾದಂತಹ ವ್ಯಕ್ತಿ. ಆಶ್ರಯಕ್ಕಾಗಿ ಬಂದು ಯಾಚಿಸಿದವನನ್ನು ಕೃಷ್ಣ ವಿರೋಧಿ ಅನ್ನುವುದಕ್ಕಾಗಿ ಕೈ ಬಿಡಲೇ ಅಲ್ಲ, ಕ್ಷಾತ್ರ ಪಂಥಾನುಸಾರವಾಗಿ ಮಾಡಬೇಕಾದ ಕರ್ತವ್ಯ ಅನ್ನುವಂತಹ ನಿರ್ಣಯದಿಂದ ಆಶ್ರಿತ ಜನ ಪೋಷಣೆಯ ಬಿರುದಿಗೆ ಕೊರತೆ ಬಾರದ ಹಾಗೆ ಸಂರಕ್ಷಿಸಲು ಏನನ್ನುವ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಅಸಮರ್ಥತೆ ಬಂದು ಮೂರ್ಛೆಗೆ ಸಂದಿದ್ದೆ ನಾನು. ಆದರೆ ಅಣ್ಣನಾದಂತಹ ಧರ್ಮದಲ್ಲಿ ನಿರ್ಮಲವಾದ ಚಿತ್ತವನ್ನು ಹೊಂದಿದವ, ಋಷಿಮುನಿಗಳಿಂದಲಾದರೂ ಧರ್ಮ ಸಿಂಧುವನ್ನು ಹಾಗೆ ಮಾನಿತನಾಗಬಹುದಾದ ಅರ್ಹತೆಯನ್ನು ಹೊಂದಿದವ. ಪರ್ಯಾಲೋಚಿಸಿ ಒಂದು ನಿರ್ಣಯವನ್ನು ಘೋಷಣೆ ಮಾಡಿದ. ಏನೇ ಆಗಲಿ, ಆಶ್ರಿತನಾಗಿ ಬಂದವನಿಗೆ ಆಶ್ರಯವನ್ನು ಕೊಟ್ಟ ಮೇಲೆ ಇಂದೀಗ ನಾವು ಅದರಿಂದ ಹಿಂದೆಗೆಯುವುದಕ್ಕಿಲ್ಲ ತಮ್ಮ. ಸರಿ ಸರಿ. ಮಾವ ಬಂಧು ಸಂಬಂಧ ಅನ್ನುವುದನ್ನು ನೋಡಬೇಕಾದದ್ದಲ್ಲ. ಒಬ್ಬಾತ ಮಾಡಿದನೇ ನಮ್ಮ ದೇವರು. ಅವನ ಮಾವನಾದರೂ ಲೋಕಕಂಟಕನಾಗಿದ್ದಂತಹ ಕಂಸನನ್ನು ಕೊಂದು ಕಳೆಯುವಲ್ಲಿ ನಿರ್ಮಮತ್ವವನ್ನು ಹೇಗೆ ಸಾಧಿಸಿದನು, ಅಂತಹ ದೇವನನ್ನು ಒಪ್ಪಿದ ನಾವು ಅವನು ಸಾಗಿದಂತಹ ದಾರಿಯನ್ನು ಅನುಸರಿಸಬೇಕಾದದ್ದು ನಮಗೂ ಕರ್ತವ್ಯವಾಗ್ತದೆ. ಒಂದು ವೇಳೆ ಅದರಿಂದ ನಮಗೆ ಸಾವೇ ಬರುವುದಾದರೂ 5 ಮಂದಿಗಳು ಒಂದಾಗಿ ನಮ್ಮನ್ನು ಸಂರಕ್ಷಿಸುವಂತಹ ದೇವನ ಪಾದ ಮೂಲದಲ್ಲಿ ನಮ್ಮ ಪ್ರಾಣವನ್ನಾದರೂ ಸಮರ್ಪಿಸೋಣ. ಆದರೆ ಬದುಕಿ ಸತ್ತಂತೆ ಬರಬಹುದಾದ ಒಂದು ದುರ್ಗತಿಯನ್ನು ನಾವು ಆಲೋಚಿಸುವುದಕ್ಕಿಲ್ಲ. ಸರಿ ಸರಿ. ನಿರ್ಣಯವೇನುವ ಸರಿ. ಅಣ್ಣವನ್ನು ನಿರ್ಧಾರವನ್ನು ಪ್ರಕಟಿಸಿದ ಮೇಲೆ ಅದು ಧರ್ಮದ ಪಥದಲ್ಲೇ ಇರ್ತದೆ ಎನ್ನುವಂತಹ ವಿಶ್ವಾಸ ನಮಗೆ ಬಲವಾಗಿ ಉಂಟು. ಆದರೂ ಇಂದಿಗೆ 7ನೇ ದಿನಗಳು ಆಗಿ ಹೋದವು. ನಾಳೆಯ 1 ದಿನದ ಆ ಸೂರ್ಯಾಸ್ತಮಾನವನ್ನು ನಾವು ನಿರ್ವಿಘ್ನವಾಗಿ ಉತ್ತರಿಸಿದರೆ ದೇವದೇವನ ಅನುಗ್ರಹ ವಿಶೇಷದಿಂದ ಸುಖವಾಗಿ ಬದುಕುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವ ಯೋಚನೆ ಉಂಟು. ಏನಾಗುತ್ತದೋ ಸುಂದರಿ ಸುಗುಣಿ ಜಾಣಿ ಬಂದೆಯ ಸುಂದರಿ ಸುಗುಣಿ ಜಾಣಿ ಓ ಸುಂದರಿ ಸುಗುಣಿ ಜಾಣಿ ಕಂದಿದ ನಲವದಿನಿ ಕಂದಿದ ನಲವದೇನಿ ಸುಂದರಾಗಿ ಪೇಳಿನಿ ಕಂದಿದ ನಲವದಿನಿ ಸುಂದರಾಗಿ ಬಂದಿಗೇನೆ ಮಂದಯ ಸುಂದರಿ ಸುಗುಣಿ ಜಾಣಿ
ಬಂದೆಯ ಬಂದೆಯ ಮಂದಯನೇ. ವಂದಿಸಿಕೊಳ್ಳುತ್ತಾ ಇದ್ದೀರಿ ಸುಭದ್ರ. ಸ್ವಾಮಿ. ಅನ್ಯಮನಸ್ಕನಾಗಿದ್ದೆ, ದೇಹಸ್ಥವಾಗಿ ಇಲ್ಲಿದ್ದರು, ಮನಸ್ಸಿನಿಂದ ಬೇರೇನನ್ನೋ ಯೋಚಿಸುತ್ತಾ ಇದ್ದುದರಿಂದ ನಿನ್ನ ಆಗಮನ ನನ್ನ ಅರಿವಿಗೆ ಬರಲಿಲ್ಲ. ಪಾದದ ಮೇಲೆ ಕಣ್ಣೀರ ಹನಿಯನ್ನು ಉರುಳಿಸಿ ಕಾಲಬುಡದಲ್ಲಿ ಕೈ ಮುಗಿದು